22 ತಾರೀಕು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಬಿಡದಿ ಬಿಜೆಎಸ್ ವೃತ್ತದಿಂದ ಬೈರ್ಮಂಗಳೂರಿಗೆ ಬೈಕ್ ಜಾಥಾನ ಹಮ್ಮಿಕೊಂಡಿದ್ದೀವಿ. ಏನಕ್ಕಪ್ಪ ಈ ಜಾಥಾ ಅಂತಂದ್ರೆ ಏನು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅವರ ಸರ್ಕಾರ ರೈತರ ಭೂಮಿನ ಫಲವತ್ತಾದಂತ ರೈತರ ಭೂಮಿನ ನೋಟಿಫಿಕೇಶನ್ ಮಾಡಿ ಅಕ್ವೈರ್ ಮಾಡ್ಕೊತಿದೆ. ಏನಕ್ಕೆ? ಅಭಿವೃದ್ಧಿ ಹೆಸರಲ್ಲಿ ದಂಧೆ ಮಾಡ್ತಾ ಇರೋದು. ಅಭಿವೃದ್ಧಿ ಹೆಸರಲ್ಲಿ ರೈತ ಭೂಮಿನ ಕಳ್ಕೊಳ್ಳೋದು ಯಾವ ನ್ಯಾಯ ಇದೆ? ಇವತ್ತು ರೈತ ಆಹಾರನ ಉತ್ಪಾದನೆ ಮಾಡಿಲ್ಲ ಅಂದ್ರೆ ಇಡೀ ಪ್ರಪಂಚ ಜನಗಳು ಬದುಕ್ತಾರ? ನಮಗೆ ನಿವಾರಿಸಬೇಕಾಗಿಲ್ಲ ಸರ್. ಅಭಿವೃದ್ಧಿ ಬೇಕು ಇಲ್ಲ ಅಂತಲ್ಲ, ಆದ್ರೆ ರೈತರ ಫಲವತ್ತಾದಂತ ಭೂಮಿನೇ ಬೇಕು ಅಂತ ಹೇಳಿಲ್ಲ. ಏನಕ್ಕೆ ಬಲವಂತದಿಂದ ಕಿತ್ಕೊತಿದ್ರೆ? ನಿಮ್ಮ ಉದ್ದೇಶ ಏನು? ತಾವು ರೈತ ಜನಗಳ ವಿರೋಧದಿಂದ ನೀವು ರೈತರ ಭೂಮಿ ಕಿತ್ಕೊತಿದ್ದೀರಿ ಅಂದ್ರೆ ನಿಮ್ಮ ಮೂಲ ಉದ್ದೇಶ ಹಣ ಮಾಡೋ ಒಂದು ದಂಧೆ ಅನಿಸ್ತಾ ಇದೆ. ಯಾಕೆ ಈ ಕಠಿಣವಾದ ನಿರ್ಧಾರ ನಿಮ್ಗೆ? ಆಹಾರ ಇಲ್ಲಂದ್ರೆ ಜನಜೀವನ ಬದುಕ್ತದ? ನಿಜವಾಗ್ಲೂ ಆಗಲ್ಲ. ಈ ಹೋರಾಟನ ದಯಮಾಡಿ ಏನು 9,640 ಎಕರೆ ಭೂಮಿನ ನೀವು ಕೈ ಬಿಡ್ಲಿಲ್ಲ ಅಂದ್ರೆ ಈಗ ಬೈಕ್ ಒಂದು ಜಾಥಾ ಹಮ್ಮಿಕೊಂಡಿದೀವಿ. ಅದೇ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ನಮ್ಮ ರೈತ ಸಂಘಟನೆ ಇದೆ ಅಲ್ಲಿಂದ ಪ್ರತಿಯೊಂದು ಜಿಲ್ಲೆಯಿಂದ ನಾವು ಬಂದು ಉಗ್ರವಾದ ಹೋರಾಟ ಮಾಡ್ಬೇಕಾಯ್ತದೆ. ನಾನಾ ತರ ಹೋರಾಟ ಮಾಡ್ತೀವಿ. ಈ ಒಂದು ಕೈ ಬಿಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಯಾವ್ಯಾವ ತರ ಹೋರಾಟ ಇದೆ, ಬಾರ್ಕೋಲ್ ಚಳವಳಿ ಇದೆ. ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ನಮ್ಗೆ ಯಾವ್ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋ ಸಿದ್ಧಾಂತನ ಹೇಳ್ಕೊಟ್ಟಿದ್ದಾರೆ. ಆ ರೀತಿ ನಾವು ಹೋರಾಟ ಮಾಡ್ಬೇಕಾಗ್ತದೆ. ದಯಮಾಡಿ ಕೈ ಬಿಡಿ. ಜನಗಳ ಒಂದು ವಿರೋಧದಿಂದ ನೀವು ಸಾಧನೆ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಏನು ರೈತರನ್ನ ನೀವು ರೈತರಿಗೋಸ್ಕರ ಇರೋದು ಅಲ್ವಾ? ರೈತರು ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ರೈತರ ಹತ್ರ ಜಮೀನ್ ಕಿತ್ಕೊಂಡು ಈ ಸರ್ಕಾರ ಏನ್ ಮಾಡ್ಬೇಕಂತಿದೆ? ಇದೇನಾ ಸರ್ಕಾರಕ್ಕೆ ಉದ್ದೇಶ? ರೈತರ ಹತ್ರ ಜಮೀನ್ ಕಿತ್ಕೊಂಡ್ರೆ ಇವ್ರೇನ್ ಮಣ್ಣ ತಿಂತಾರೆ? ಏನ್ ತಿನ್ಬೇಕು ಅಂತ ಜಮೀನ್ ಕಿತ್ಕೊಂತ ಇದಾರೆ? ಯಾರು ಕೇಳಿ ಈ ನಿರ್ಣಯ ತಗೊಂತ ಇದಾರೆ? ಏನ್ ಕೇಳೋರು ಮಾಡೋರು ಯಾರು ಇಲ್ವಾ? ರೈತರು ಏನ್ ಮಾಡ್ಬೇಕು ಅಂತಿದ್ದಾರೆ? ಇವರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಳೋದು ಮತ್ತೆ ಪ್ಯಾಲೇಸ್ ಮಾಡ್ಕೊಳೋದು, ರೈತರೆಲ್ಲ ಆಡಕ್ ಹೋಗ್ಬೇಕಾ? ರೈತರಿಗೆ ಅನ್ಯಾಯ ಮಾಡಿದ್ರೆ ಯಾವ ಸರ್ಕಾರ ಉಳಿಯುತ್ತೆ? ಏನ್ ನಮ್ದು ಒಂದೇ ಜಿಲ್ಲೆ ಅನ್ಕೊಂಡಿದ್ದೀರಾ? 12 ಜಿಲ್ಲೆ ಇದೆ. ಯಾವ್ದಕ್ಕೂ ಬಗ್ಗಲ್ಲ ನಾವು. ಯಾವೊಂದ್ ಸಿಎಂಗೂ ಎದುರಲ್ಲ, ಯಾವೊಂದ್ ಸರ್ಕಾರಕ್ಕೂ ನಾವು ಎದುರಲ್ಲ. ದಯಮಾಡಿ ಹೇಳ್ತಾ ಇದ್ದೀವಿ, ಈ ಒಂದೇ ಜಿಲ್ಲೆ ಅಲ್ಲ, ಇನ್ನ ಮಾಲೂರು ತಾಲೂಕಲ್ಲಿ ಕೂಡ ಇದೇ ತರ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.